ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ನ್ಯೂ ಮಮ್ಸ್ಗೆ ಏನಿರುತ್ತೆ ಅಂದರೆ ನನ್ನ ಮಗು ನನ್ನ ಎದೆ ಹಾಲೇ ಕುಡಿಬೇಕು, ನನ್ನ ಮಿಲ್ಕ್ ಮಾತ್ರ ಸಪ್ಲೈ ಮಾಡಬೇಕು ಮಗುಗೆ ಅಂತ ತುಂಬ ಜನಕ್ಕೆ ಇರುತ್ತೆ. ಈವನ್ ನನಗೂ ಕೂಡ ಅಷ್ಟೇ, ನನ್ನದೇ ಹಾಲು ಮಗುಗೆ ಸಪ್ಲೈ ಆಗಬೇಕು, ಯಾವುದೇ ಫಾರ್ಮುಲಾ ಫೀಡ್ ಕೊಡಬಾರ್ದು ಅಂತ ನನಗೂ ಸುಮಾರು ಸರಿ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡ್ಕೊಳ್ಳೋ ಕೆಲವೊಂದು ರೆಮಿಡೀಸ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ತುಂಬಾ ಇದೆ, ಬಟ್ ನಾನು ಇವತ್ತಿಂದು ಇದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, 1 ಗ್ಲಾಸ್ ವಾಟರ್ ತೊಗೊಳ್ಳಿ, ಹಾಗೆಯೇ 1 ಗ್ಲಾಸ್ ಮಿಲ್ಕ್ ತಗೊಂಡು ಬಾಯ್ಲ್ ಮಾಡೋಕ್ಕೆ ಇಡಿ. ಸೊ ಅದ್ರ ಜೊತೆಗೆ ಬೆಳ್ಳುಳ್ಳಿನ ಒಂದು 10 ಎಸಳಾಗುವಷ್ಟು ಬಿಡಿಸ್ಬಿಟ್ಟು ಹಾಲಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಎಲ್ಲಿವರೆಗೂ ಕುದಿಸ್ಬೇಕಂತ ಹೇಳಿದ್ರೆ, ನಾವು 1 ಗ್ಲಾಸು ನೀರು 1 ಗ್ಲಾಸ್ ಹಾಲು ಹಾಕಿದ್ದೀವಲ್ಲ, ಟೋಟಲ್ 2 ಗ್ಲಾಸ್ ಇದೆ. ಸೊ 2 ಗ್ಲಾಸು ಹಾಲು ಬಂದು 1 ಗ್ಲಾಸ್ ಆಗೋವರೆಗೂ ಕುದಿಸ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲು ಮಾಡ್ಕೋಬೇಕು. ಇದು ಬೆಳ್ಳುಳ್ಳಿ ಅಂತ ಏನಿದೆ ಅಲ್ಲ, ಅದು ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗಬೇಕು. ಅಲ್ಲಿವರೆಗೂ ಬಾಯ್ಲ್ ಮಾಡಿಕೊಂಡು ಅದು 1 ಗ್ಲಾಸ್ಗೆ ನಾವು ಮಿಕ್ಸ್ ಮಾಡಿಕೊಂಡು ಅದನ್ನು ಕುಡಿಬೇಕು. ಸೊ ನೀವು ಇದಕ್ಕೆ ಹಾಲಿಗೆ ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದಂತ ಹೇಳ್ಬೋದು. ಕೆಲವರು ಸಕ್ಕರೆನೂ ಹಾಕ್ಕೊಂಡು ಕುಡಿತಾರೆ, ಬಟ್ ನಾನು ಪ್ರಿಪೇರ್ ಮಾಡೋದು ಬೆಲ್ಲನ ಪ್ರಿಪೇರ್ ಮಾಡ್ತೀನಿ. ಯಾಕಂತಂದರೆ ನಾನು ಕೂಡ ಬೆಲ್ಲನೇ ಯೂಸ್ ಮಾಡ್ತೀನಿ, ಆ್ಯಂಡ್ ಬೆಲ್ಲ ಹೆಲ್ತಿ ಕೂಡ ಹೌದು. ಸೊ ಹಾಗಾಗಿ ಬೆಲ್ಲನೇ ಪ್ರಿಪೇರ್ ಮಾಡ್ತೀನಿ ನಾನು. ಆ್ಯಂಡ್ ನಾನು ಈ ನಡುವೆ ಅಂತೂ ಟೀ ಕಾಫಿ ಏನೂ ಕುಡಿಯೋಲ್ಲ. ಸೊ ಮೊದಲಿಂದನೂ ನನಗೆ ಅಭ್ಯಾಸ ಇಲ್ಲ, ಬಟ್ ಇವಾಗಂತೂ ಇದ್ದಿದ್ದೂ ಕುಡಿಯೋದೇ ಇಲ್ಲ. ಸೊ ಹಾಗಾಗಿ ನಾನು ಡೈಲಿ ಹಾಲೇ ಕುಡಿತೀನಿ. ಹೇಗಿದ್ದರೂ ನಾವು ಮನೆಯಲ್ಲಿ ಡೈಲಿ ಬೆಳಗ್ಗೆ ಸಾಯಂಕಾಲ ಹಾಲು ಕುಡಿತೀವಲ್ಲ, ಸೊ ಅದ್ರ ಜೊತೆಗೆ ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ದಿನಾಲೂ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಕುಡಿದಿದ್ದೆ ಆದರೆ ನಮ್ಮ ಮಗುಗೆ ಬೇಕಾದಷ್ಟು ಹಾಲು ಕೂಡ ಸಪ್ಲೈ ಆಗುತ್ತೆ. ಆ್ಯಂಡ್ ನಮಗೂ ಕೂಡ ಹೆಲ್ತ್ಗೆ ಒಳ್ಳೆಯದು. ಆ್ಯಂಡ್ ಮಗುಗೂ ಕೂಡ ನಮ್ಮ ಎದೆ ಹಾಲು ಕುಡಿಯೋದ್ರಿಂದ ಮಗು ಕೂಡ ತುಂಬ ಹೆಲ್ತಿಯಾಗಿ ಆರೋಗ್ಯವಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಒಪಿನಿಯನ್ ಗೈಸ್. ಸೊ ಇವತ್ತಿನ ವಿಡಿಯೋ ಇದು. ಐ ಹೋಪ್ ಈ ವಿಡಿಯೋ ತುಂಬ ಯೂಸ್ಫುಲ್ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಆ್ಯಂಡ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.